Good morning, students. Myself, Dr. L. Manju Bhargavi, Assistant Professor, Government First Grade College, Madhugiri. We have discussed about the financial system in from session 1, 2, and 3. And in the session 4, we would be talking on the topic financial market. The subject is commerce, and the paper is Indian Financial System, semester 4th of BCom students, and the session number is 4, and this topic covered in this session is financial market. Objective of the learning is to familiarize the students with the concept of financial market. Session outcome. The students will be able to understand the concept of financial market after this session. Introduction. A financial market is a market in which people and entities can trade financial securities, commodities, and other financial stocks at low transaction costs and at prices that reflect supply and demand. ಈ ಫೈನಾನ್ಷಿಯಲ್ ಮಾರ್ಕೆಟ್ಗಳಲ್ಲಿ ಪೀಪಲ್ ಮತ್ತು ಬಿಸ್ನೆಸ್ ಇವರು ಫೈನಾನ್ಷಿಯಲ್ ಸೆಕ್ಯೂರಿಟೀಸ್ಗಳು ಮತ್ತು ಕಮೋಡಿಟೀಸ್ಗಳು ಮತ್ತು ಅದರ್ ಫೈನಾನ್ಷಿಯಲ್ ಸ್ಟಾಕ್ಸ್ ಇವೆಲ್ಲ ಕೂಡ ಕಡಿಮೆ ಕಾಸ್ಟ್ಗೆ ಮಾರಾಟ ಮಾಡ್ಬೋದು. ಇನ್ನು both general market and specialized market by placing many interested buyers and sellers including household, firm and government agencies in one place, thus making it easier for them to find each other. ಈಗ ಸೆಲ್ಲರ್ಸ್ನು ಮತ್ತು ಬಯರ್ಸ್ನು ಮೀಟ್ ಮಾಡುವಂಥ ಪ್ಲೇಸ್ ಈ ಫೈನಾನ್ಷಿಯಲ್ ಮಾರ್ಕೆಟ್. ಈಗ ಸೆಲ್ಲರ್ಸ್ಗೆ the person who wants to invest, he will not have the information about the financial institutions, and the institutions will not have the information about who is going to invest. So we can say it is a place where the seller and buyer can find each other easily. Meaning of finance. The word finance derived from the Latin word finis, finis, which means money. Finance is an activity by which savings, especially bank deposits or currency notes, are pooled and then placed in the hands of. In simple words, finance refers to the management of money through organizations. Finance is nothing but provision of money as and when required. ಈಗ ಸಿಂಪಲಾಗಿ ಹೇಳಬೇಕಂದ್ರೆ ಈ ಮ್ಯಾನೇಜ್ಮೆಂಟ್ ಆಫ್ ಫ್ಲೋ ಆಫ್ ಮನಿನ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಮನಿ ಹೋಗೋದು, ಫ್ರಮ್ ದ ಲೆಂಡರ್ಸ್ ಟು ದ ಬಾರೋವರ್ಸ್ ಅಥವಾ ಫ್ರಮ್ ದ ಬಯರ್ಸ್ ಫ್ರಮ್ ದ ಸೆಲ್ಲರ್ಸ್ ಟು ದ ಬಯರ್ಸ್, ಈ ರೀತಿ ಫ್ಲೋ ಆಫ್ ಮನಿನ ಒಂದು ಆರ್ಗನೈಸೇಷನ್ ಥ್ರೂ ಮ್ಯಾನೇಜ್ ಮಾಡೋದೇ ಈ ಒಂದು ಫೈನಾನ್ಸ್ ಅಂತ ಹೇಳ್ಬೋದು. ಇದನ್ನೇ ಫೈನಾನ್ಸ್ ಅಂತಲೂ ನಾವು ಕರಿಬೋದು. ಇನ್ನು ಹೇಳಬೇಕಾದ್ರೆ ಸೆಕ್ಯೂರಿಟೀಸ್ ಅಂದರೆ ಏನು? ಸ್ಟಾಕು, ಬಾಂಡ್ಸು ಆ್ಯಂಡ್ ಕಮೋಡಿಟೀಸ್ ಇನ್ಕ್ಲೂಡ್ ಪ್ರೇಷಿಯಸ್ ಮೆಟಲ್ಸ್ ಆರ್ ಅಗ್ರಿಕಲ್ಚರಲ್ ಗುಡ್ಸ್, ಇದೆಲ್ಲ ಕೂಡ ಮಾರಾಟ ಆಗುತ್ತೆ. ಇನ್ನು ಫೈನಾನ್ಷಿಯಲ್ ಮಾರ್ಕೆಟ್ ಬಗ್ಗೆ ಹೇಳಬೇಕಾದ್ರೆ ಇಟ್ಸ್ ಅನ್ ಇನ್ಸ್ಟಿಟ್ಯೂಷನ್ ಆರ್ ಅಗ್ರಿಮೆಂಟ್ ದಟ್ ಫೆಸಿಲಿಟೇಟ್ಸ್ ದ ಎಕ್ಸ್ಚೇಂಜ್ ಆಫ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಲೈಕ್ ಏನೇನು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಶೇರ್ಸು, ಡೆಬಿಂಚರ್ಸು, ಲೋನ್ಸ್ ಎಟ್ಸೆಟ್ರಾ. So financial market transaction takes place either at a specific place, location, like ಎಲ್ಲಿ ಇದು ಮಾರಾಟ ಆಗುತ್ತೆ ಅಂದರೆ ಬ್ಯಾಂಕ್ ಆಗಿರ್ಬೋದು, ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ಬೋದು, ಆ್ಯಂಡ್ ಥ್ರೂ ಅದರ್ ಸ್ಟಾಕ್ ಮೆಕಾನಿಸಮ್ ಆರ್ ಎಲೆಕ್ಟ್ರಾನಿಕ್ ಮೀಡಿಯಾ. ಒಂದು ಡೆಫಿನೇಷನ್ ನೋಡೋಣ ಫೈನಾನ್ಸ್ ಬಗ್ಗೆ. ಅಕಾರ್ಡಿಂಗ್ ಟು ಹೆನ್ರಿ ಫೋರ್ಡ್ ಹೇಳ್ತಾರೆ, ಫೈನಾನ್ಸ್ ಆರ್ ಮನಿ ಈಸ್ ಎನ್ ಆರ್ಮ್ ಆರ್ ಲೆಗ್ ವಿಚ್ ಕ್ಯಾನ್ ಐದರ್ ಬಿ ಯೂಸ್ it. If you properly invest your finance, it will earn good result, you will earn profit. ಸ್ವಲ್ಪ ಏನಾದರೂ ನೆಗ್ಲಿಜೆನ್ಸಿ ಮಾಡಿಬಿಟ್ರೆ, ನಿಮ್ಮ ಇನ್ವೆಸ್ಟ್ಮೆಂಟನ್ನು ಅಥವಾ ಮಾನಿಟರ್ ಮಾಡಿಲ್ಲ ಅಥವಾ ರೈಟ್ ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಂದರೆ there is chances, high risk will be there and chances of losing the money ಕೂಡ. We'll see few characteristics of financial market. ಏನೇನು ಫೈನಾನ್ಷಿಯಲ್ ಮಾರ್ಕೆಟ್ ಕ್ಯಾರೆಕ್ಟರಿಸ್ಟಿಕ್ಸು? ಒಂದು, ದ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಟ್ರೇಡ್ ಆಟ್ ಪ್ರೈಸಸ್ ಅಬವ್ ಆ್ಯಂಡ್ ಬಿಲೋ ದ ಕರೆಂಟ್ ಮಾರ್ಕೆಟ್ ಪ್ರೈಸ್. ಹಾಗೆ ಎನ್ ಎಫಿಷಿಯಂಟ್ ಆರ್ ಗುಡ್ ಮಾರ್ಕೆಟ್ ಈಸ್ ಒನ್ ಇನ್ ವಿಚ್ ದ ಟ್ರಾನ್ಸಾಕ್ಷನ್ ಕಾಸ್ಟ್ ಈಸ್ ಮಿನಿಮಮ್, ದಟ್ ಈಸ್ ದ ಮಾರ್ಕೆಟ್ ಶುಡ್ ಬಿ ಇಂಟರ್ನಲಿ ಎಫಿಷಿಯಂಟ್.
ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಇನ್ವೆಸ್ಟರ್ಸ್ ವಿಲ್ ಬಿ ಏಬಲ್ ಟು ಗೆಟ್ ಅಕ್ಯುರೇಟ್ ಆ್ಯಂಡ್ ಕ್ವಿಕ್ ಇನ್ಫಾರ್ಮೇಷನ್ ನೆಸೆಸರಿ ಫಾರ್ ದ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್. ಅವ್ರಿಗೆ ಬೇಕಾಗಿದ್ದಂಥ ಇನ್ವೆಸ್ಟರ್ಸ್ಗೆ ಇನ್ಫಾರ್ಮೇಷನ್ ಗೈಡೆನ್ಸ್ ಬೇಕಾಗುತ್ತೆ. ಯಾವ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಫೈನಾನ್ಷಿಯಲಲ್ಲಿ ಇನ್ವೆಸ್ಟ್ ಮಾಡಬೇಕು, ವಿಚ್ ವಿಲ್ ಅರ್ನ್ ಗುಡ್ ರಿಸಲ್ಟ್, ಮಾರ್ಕೆಟಲ್ಲಿ ಈಗ ಡಿಮ್ಯಾಂಡ್ ಯಾವುದಿದೆ ಅನ್ನೋದನ್ನೆಲ್ಲ ಇನ್ಫಾರ್ಮೇಷನ್ನು ಇನ್ವೆಸ್ಟರ್ಸ್ಗೆ ಅವ್ರ ಟ್ರಾನ್ಸಾಕ್ಷನ್ ಪರ್ಪಸ್ಗೆ, ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಪರ್ಪಸ್ಗೆ ಈ ಒಂದು ಫೈನಾನ್ಷಿಯಲ್ ಮಾರ್ಕೆಟ್ ಹೆಲ್ಪ್ ಮಾಡುತ್ತೆ. There is scope of instant arbitrage among various markets types of instruments. ಹಾಗೆ eliminate the needs to search for each other follows from the above increase in interest of income of savers. ಅಂದರೆ ಈಗ ಇನ್ವೆಸ್ಟರ್ಸ್ಗೂ ಮತ್ತು ಇದು ಇನ್ವೆಸ್ಟ್ ಮಾಡೋರ್ಗೂ ಹಾಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಒಬ್ರು ಹುಡ್ಕತ್ ತಪ್ಪುತ್ತೆ. ಸೊ ಫೈನಾನ್ಷಿಯಲ್ ಮಾರ್ಕೆಟ್ ಈಸ್ ಅ ಪ್ಲೇಸ್ ವೇರ್ ವಿ ವಿಲ್ ಈಸಿಲಿ ಫೈಂಡ್ ದೆಮ್. ದ ರಿಸ್ಕ್ ಆಫ್ ನಾನ್ ರಿಪೇಮೆಂಟ್ ಆಫ್ ಲೋನ್ ಆರ್ ಇನ್ಎಫಿಷಿಯಂಟ್ ಇನ್ವೆಸ್ಟ್ಮೆಂಟ್. ಅದು ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಸಮ್ಟೈಮ್ಸ್ ನಾನ್ ರಿಪೇಮೆಂಟ್ ಇರುತ್ತೆ, ಲೋ ರಿಸ್ಕ್ ಕೂಡ ಇರುತ್ತೆ. Market actors can act as the borrower and the investor, and financial institution plays the role of mediator in it. ಬಾರೋವರ್ಸ್ಗೂ ಮತ್ತು ಇನ್ವೆಸ್ಟರ್ಸ್ಗೂ ಮಧ್ಯ ಇದು ಒಂದು ಮೀಡಿಯೇಟರ್ ಥರ. ಇಟ್ ವಿಲ್ ಆ್ಯಕ್ಟ್ ಲೈಕ್ ಅ ಏಜೆಂಟ್. Borrowers are natural or legal persons that attracts funds from their entities to develop their activities. We'll see the functions of financial market. ಈ ಫೈನಾನ್ಷಿಯಲ್ ಮಾರ್ಕೆಟ್ ಫಂಕ್ಷನ್ಸ್ ನೋಡೋದಾದರೆ ಎರಡು ರಕದಾಗಿ ಕ್ಲಾಸಿಫೈ, ಎಕನಾಮಿಕ್ ಫಂಕ್ಷನ್ಸು ಮತ್ತು ಫೈನಾನ್ಷಿಯಲ್ ಫಂಕ್ಷನ್ಸ್ ಅಂತ. ನಾವು ಎಕನಾಮಿಕ್ ಫಂಕ್ಷನ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. It facilitates the transfer of real income resources from lenders to ultimate borrowers in financial systems. ಇನ್ನೊಂದು ಫಂಕ್ಷನ್ ಏನಂದರೆ, ಇಟ್ ಅರ್ನ್ಸ್ ದ lenders earn interest ಅಥವಾ dividends on their surplus invisible funds, thereby increasing their earnings as a result, enhancing national income of the country. ಯಾರು ಲೆಂಡ್ ಮಾಡ್ತಾರೆ ಅಂದರೆ, ಯಾರು ಇನ್ವೆಸ್ಟ್ ಮಾಡ್ತಾರೆ, ದೇ ವಿಲ್ ಅರ್ನ್ ಐದರ್ ಇಂಟ್ರೆಸ್ಟ್ ಆರ್ ಡಿವಿಡೆನ್ಸ್ ಸರ್ಪ್ಲಸ್ ಫಂಡ್ಸಲ್ಲಿ. ಹಾಗೆ ಅದು ಇನ್ಕ್ರೀಸ್ ಮಾಡುತ್ತೆ, ಅವ್ರದ್ದು ಇನ್ಕಮ್ ಇನ್ಕ್ರೀಸ್ ಆಗುತ್ತೆ. ಆಸ್ ಎ ರಿಸಲ್ಟ್ ನ್ಯಾಷನಲ್ ಇನ್ಕಮ್ ಆಫ್ ದ ಕಂಟ್ರಿ ಆಲ್ಸೋ ವಿಲ್ ಇನ್ಕ್ರೀಸ್. ಇನ್ನೊಂದು ಫಂಕ್ಷನ್ ಏನಂದರೆ ಎಕನಾಮಿಕ್ಸಲ್ಲಿ, ಬಾರೋವರ್ಸ್ ವಿಲ್ ಹ್ಯಾವ್ ಟು ಯೂಸ್ ಬಾರೋಡ್ ಫಂಡ್ ಪ್ರೊಡಕ್ಟಿವ್ಲಿ ಇಫ್ ಇನ್ವೆಸ್ಟೆಡ್ ಇನ್ ನ್ಯೂ ಅಸೆಟ್ಸ್, ಹೆನ್ಸ್ ಇನ್ಕ್ರೀಸಿಂಗ್ ದೇರ್ ಇನ್ಕಮ್, ಸ್ಪೆಂಡಿಂಗ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಯಾರು ಫಂಡ್ನ ಬಾರೋ ಮಾಡ್ತಾರೋ ಅವರು ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡಬೇಕು. ಸುಮ್ಮನೆ ತಂದು ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡಿದರೆ ಅಲ್ಲಿ ಡಿವಿಡೆನ್ಸ್ ಆಗಲಿ ಇಂಟ್ರೆಸ್ಟ್ ಆಗಲಿ ಅರ್ನ್ ಆಗೋದಿಲ್ಲ. ದೇ ವಿಲ್ ನಾಟ್ ಗೆಟ್ ಎನಿಥಿಂಗ್ ಇನ್ ನ್ಯೂ ಅಸೆಟ್ಸ್, ಹೆನ್ಸ್ ಇನ್ಕ್ರೀಸಿಂಗ್ ದೇರ್ ಇನ್ಕಮ್, ಸ್ಪೆಂಡಿಂಗ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಬಾರೋವರ್ಸ್ ತುಂಬ ಕೇರ್ಫುಲ್ ಆಗಿ ಇನ್ವೆಸ್ಟರ್ಸ್ಗೆ, ಲೆಂಡರ್ಸ್ಗೆ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ನ ತಂದುಕೊಡ್ಬೇಕು. ಅದೇ ರೀತಿ ಮೂರನೇದು ಕ್ಯಾರೆಕ್ಟರಿಸ್ಟಿಕ್ಸ್, ಫೆಸಿಲಿಟೇಟಿಂಗ್ ಟ್ರಾನ್ಸ್ಫರ್ ಆಫ್ ರಿಯಲ್ ರಿಸೋರ್ಸಸ್, ಇಟ್ ಸರ್ವ್ಸ್ ಎಕಾನಮಿ, ಆ್ಯಂಡ್ ಫೈನಲಿ ದ ವೆಲ್ಫೇರ್ ಆಫ್ ಜನರಲ್ ಪಬ್ಲಿಕ್ ಇನ್ ದ ಕಂಟ್ರಿ. ಎಕಾನಮಿ ಡೆವಲಪ್ ಆದರೆ ಆಟೋಮ್ಯಾಟಿಕಲಿ ಇಟ್ ವಿಲ್ ಬಿ ಯೂಸ್ಫುಲ್ ಟು ದ ಜನರಲ್ ಪಬ್ಲಿಕ್ ಇನ್ ದ ಕಂಟ್ರಿ, ನಿಮಗೂ ನಮಗೂ ಎಲ್ಲ, ಆಲ್ ದ ಜನರಲ್ ಪಬ್ಲಿಕ್. ಇನ್ನೊಂದು ಫಂಕ್ಷನ್ ಏನಪ್ಪ ಎಕನಾಮಿಕ್ ಫಂಕ್ಷನ್ಸ್ ಅಂದರೆ, ಇಟ್ ಪ್ರೊವೈಡ್ಸ್ ಅ ಚಾನಲ್ ಥ್ರೂ ವಿಚ್ ನ್ಯೂ ಸೇವಿಂಗ್ಸ್ ಫ್ಲೋ ಇನ್ ಟು ದ ಮಾರ್ಕೆಟ್, ವಿಚ್ ಫೆಸಿಲಿಟೇಟ್ ಸ್ಮೂತ್ ಕ್ಯಾಪಿಟಲ್ ಫಾರ್ಮೇಷನ್ ಇನ್ ದ ಎಕಾನಮಿ. ಈಗ ಒಂದು ಎಕಾನಮಿ ಡೆವಲಪ್ ಆಗಬೇಕು, ಒಂದು ಎಕಾನಮಿ ಬಿಲ್ಡ್ ಆಗಬೇಕು ಅಂದರೆ ವಿ ನೀಡ್ ಕ್ಯಾಪಿಟಲ್ ಫಾರ್ಮೇಷನ್, ಅಂದರೆ ಬಂಡವಾಳ ಬೇಕು. ಅದು ಎಲ್ಲಿಂದ ಬರುತ್ತೆ ಅಂದರೆ, ಹೊಸ ಸೇವಿಂಗ್ಸ್ ಕ್ಯಾಪಿಟಲ್ ಮಾರ್ಕೆಟಲ್ಲಿ ಬಂದಾಗ ಸೇವಿಂಗ್ಸ್ ಫ್ಲೋ ಇಂಟು ನ್ಯೂ ಕ್ಯಾಪಿಟಲ್ ಮಾರ್ಕೆಟ್, ನ್ಯೂ ಸೇವಿಂಗ್ಸ್ ವಿಚ್ ಫೆಸಿಲಿಟೇಟ್ ಸ್ಮೂತ್ ಕ್ಯಾಪಿಟಲ್ ಫಾರ್ಮೇಷನ್ ಇನ್ ದ ಎಕಾನಮಿ. ಇಂಟರಾಕ್ಷನ್ ಆಫ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಮಾರ್ಕೆಟ್ ಹೆಲ್ಪ್ಸ್ ಇನ್ ಪ್ರೈಸ್. ಫೈನಾನ್ಷಿಯಲ್ ಫಂಕ್ಷನ್ಸ್ ನೋಡೋಣ. ಸೊ ಫೈನಾನ್ಷಿಯಲ್ ಫಂಕ್ಷನ್ಸಲ್ಲಿ ಏನಾಗುತ್ತೆ, it provides the borrowers with the funds they will invest in some productive purpose. It provides the lenders, in one function, provides the lenders with productive assets so that they can invest in productive usage without the necessary of direct ownership of asset.
ಇನ್ನೊಂದು ಫೈನಾನ್ಷಿಯಲ್ ಫಂಕ್ಷನ್ ಏನು, ಇಟ್ ಪ್ರೊವೈಡ್ಸ್ ಲಿಕ್ವಿಡಿಟಿ ಇನ್ ದ ಮಾರ್ಕೆಟ್. ಲಿಕ್ವಿಡಿಟಿ ಅಂದರೆ ಇಮಿಡಿಯೇಟ್ ಅವೈಲಬಿಲಿಟಿ ಆಫ್ ಕ್ಯಾಶ್ ಥ್ರೂ ದ ಅಸೆಟ್ಸ್. It provides liquidity in the market through which the claim against money can be resold by investors at any time, and thereby asset can be converted into cash. Next, what are the roles of financial market roles ಏನಿರುತ್ತೆ? Transfer of resources. Financial market facilitates the transfer of resources from one person to another. ಈಗ resources means cash. You have cash, ನಿಮ್ಮ ಹತ್ರ ಸೇವಿಂಗ್, ಇದು ನಿಮ್ಮ ಹತ್ರನ ಇದೆ, ಇಟ್ ವಿಲ್ ನಾಟ್ ಬಿ ಯೂಸ್ಫುಲ್. ಸೊ ಒನ್ ಪರ್ಸನ್ ಟು ಅನದರ್ ಪರ್ಸನ್ಸ್ ಟ್ರಾನ್ಸ್ಫರ್ ಮಾಡುತ್ತೆ. ಅಸೆಟ್ಸ್ ಆಗಿರ್ಬೋದು, ರಿಸೋರ್ಸ್ ಆಗಿರ್ಬೋದು, ಕ್ಯಾಶ್ ಆಗಿರ್ಬೋದು. ನೆಕ್ಸ್ಟ್, ಗ್ರೋತ್ ಇನ್ ಇನ್ಕಮ್ ಗ್ರೋ ಆಗುತ್ತೆ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ. ಲೈಕ್ ಇಫ್ ಯು ಇನ್ವೆಸ್ಟ್ ಇನ್ ಗುಡ್ ಪ್ರಾಜೆಕ್ಟ್ ಆರ್ financial projects, you will earn lot of interest. So financial markets allow lenders earn interest or dividends. ಅವ್ರು ಏನಾದರೂ ಕಂಪನೀಸ್ಗಳಲ್ಲಿ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ, ಡಿವಿಡೆಂಟ್ ಆಗುತ್ತೆ ಆನ್ ದೇರ್ ಸರ್ಪ್ಲಸ್ ಇನ್ವೆಸ್ಟಬಲ್ ಫಂಡ್ಸ್, ದಸ್ ಕಾಂಟ್ರಿಬ್ಯೂಷನ್ ಟು ದ ಗ್ರೋತ್ ಆಫ್ ದೇರ್ ಇನ್ಕಮ್. ಅವರು ಇನ್ವೆಸ್ಟ್ ಮಾಡಿ ಇಂಟ್ರೆಸ್ಟು ಮತ್ತು ಡಿವಿಡೆಂಟ್ ಇದೆಲ್ಲ ಅರ್ನ್ ಮಾಡಿದಾಗ ನ್ಯಾಚುರಲಿ ಅವ್ರ ಇನ್ಕಮ್ ಗ್ರೋತ್ ಆಗುತ್ತೆ. ಇನ್ನೊಂದು ಫಂಕ್ಷನ್ಸ್ ಏನಂದರೆ ಪ್ರೊಡಕ್ಟಿವ್ ಯೂಸೇಜ್. ಇದರಲ್ಲಿ ಫೈನಾನ್ಷಿಯಲ್ ಮಾರ್ಕೆಟ್ ಅಲೋ ಫಾರ್ ದ ಪ್ರೊಡಕ್ಟಿವ್ ಯೂಸ್ ಆಫ್ ದ ಫಂಡ್ಸ್ ಯೂಸ್ಡ್ ಇನ್ ಫೈನಾನ್ಷಿಯಲ್ ಸಿಸ್ಟಮ್, ದಸ್ ಎನ್ಹ್ಯಾನ್ಸಿಂಗ್ ದ ಇನ್ಕಮ್ ಆ್ಯಂಡ್ ಗ್ರಾಸ್ ನ್ಯಾಷನಲ್ ಪ್ರೊಡಕ್ಷನ್. ಈ ಮಾರ್ಕೆಟು ಯೂಸ್ ಆಫ್ ಫಂಡ್, ಈ ಫಂಡ್ನ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಯೂಸ್ ಮಾಡುತ್ತೆ. ಹಾಗೆ ಇನ್ಕಮ್ ಗ್ರೋತ್ ಆದಾಗ ಏನಾಗುತ್ತೆ, ಆಟೋಮ್ಯಾಟಿಕಲಿ ಕಂಟ್ರೀಸ್ ಗ್ರಾಸ್ ನ್ಯಾಷನಲ್ ಪ್ರೊಡಕ್ಷನ್ ವಿಲ್ ಇನ್ಕ್ರೀಸ್. ಕ್ಯಾಪಿಟಲ್ ಫಾರ್ಮೇಷನ್ ಮೀನ್ಸ್ ಅಮೌಂಟ್ನ ಕ್ರಿಯೇಟ್ ಮಾಡೋದು ಅಥವಾ ಅಮೌಂಟ್ನ ಜನ್ರೇಟ್ ಮಾಡೋದು, ಮನಿ ಜನ್ರೇಟ್ ಮಾಡೋದು, ಬಂಡವಾಳ ತೊಗೊಂಡು ಬರೋದು ಕ್ಯಾಪಿಟಲ್ ಫಾರ್ಮೇಷನ್. ಈ ಫೈನಾನ್ಷಿಯಲ್ ಮಾರ್ಕೆಟು ಕ್ಯಾಪಿಟಲ್ ಫಾರ್ಮೇಷನ್ಗೆ ಕೂಡ ಹೆಲ್ಪ್ ಆಗುತ್ತೆ, ಅನದರ್ ಫಂಕ್ಷನ್. So financial market provides a channel through which new savings flow to aid capital formation of the country. Next function, price discovery. Financial markets allow for determination of the price of the traded financial assets through the interaction of different set of participation. ಈ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಅಸೆಟ್ಸ್ಗಳನ್ನ ಟ್ರೇಡ್ ಮಾಡೋದ್ರ ಮೂಲಕ ಕರೆಕ್ಟ್ ಪ್ರೈಸ್ ಏನಿದೆ, ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಬೇರೆ ಬೇರೆ ಫಾರ್ಮೇಷನ್, ಡಿಫ್ರೆಂಟ್ ಫಾರ್ಮ್ಸ್, ಶೇರ್ಸ್, ಡೆಬಿಂಚರ್ಸ್ ಎಟ್ಸೆಟ್ರಾ, ಇದರಲ್ಲಿ ಪ್ರೈಸ್ ಎಲ್ಲ ನೋಡಿದಾಗ ಅಸೆಟ್ ಟ್ರೇಡ್ ಮಾಡೋದ್ರಿಂದ ಯಾವ ರೀತಿ ಪ್ರೈಸ್ನ ಕೂಡ ಇದು ಡಿಸ್ಕವರಿ ಮಾಡುತ್ತೆ. ಹಾಗೆ ಸೇಲ್ ಮೆಕಾನಿಸಮ್. ಫೈನಾನ್ಷಿಯಲ್ ಮಾರ್ಕೆಟ್ಸ್ ಪ್ರೊವೈಡ್ ಎ ಮೆಕಾನಿಸಮ್ ಫಾರ್ ಸೆಲ್ಲಿಂಗ್ offer the benefits of marketability and liquidity of such assets. ಅದೇ ರೀತಿ ಈ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಇನ್ನು ಏನು ಮೆಕಾನಿಸಮ್, ಸೆಲ್ಲಿಂಗ್ ಆಫ್ ಎ ಫೈನಾನ್ಷಿಯಲ್ ಅಸೆಟ್ ಬೈ ಎನ್ ಇನ್ವೆಸ್ಟರ್. ಈಗ ಯಾರಾದರೂ ಇನ್ವೆಸ್ಟ್ ಮಾಡ್ತಾರೆ, ಅದನ್ನು ಸೇಲ್ ಮಾಡಬೇಕು. ಫೈನಾನ್ಷಿಯಲ್ ಅಸೆಟ್ ಸೇಲ್ ಮಾಡೋದ್ರಿಂದ ಆಫರ್ಸ್ ದ ಬೆನಿಫಿಟ್ಸ್ ಆಫ್ ಮಾರ್ಕೆಟಬಿಲಿಟಿ ಆ್ಯಂಡ್ ಲಿಕ್ವಿಡಿಟಿ ಆಫ್ ಸಚ್ ಅಸೆಟ್ಸ್. ಆ ಅಸೆಟ್ನ ಇಮಿಡಿಯೇಟಾಗಿ ಸೇಲ್ ಮಾಡೋದ್ರಿಂದ ಲಿಕ್ವಿಡಿಟಿ, ಕ್ಯಾಶ್ ಅವೈಲಬಿಲಿಟಿ ಕೂಡ ಬರುತ್ತೆ. ಇನ್ಫಾರ್ಮೇಷನ್ ಅವೈಲಬಿಲಿಟಿ. ಏನು ಇನ್ಫಾರ್ಮೇಷನ್ ಅವೈಲಬಿಲಿಟಿ? Information generated in financial market is useful for various parties taking part in the financial market. ಈಗ ಈ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಆಲ್ರೆಡಿ ಇನ್ವೆಸ್ಟ್ ಮಾಡಿರೋರಿಗೆ ಅವ್ರದ್ದು ಮನಿ ಹೇಗೆ ಗ್ರೋತ್ ಆಗ್ತಾ ಇರುತ್ತೆ, ಹೇಗೆ ಬೆಳೀತಾ ಇರುತ್ತೆ ಅಂತ ಹೆಲ್ಪ್ ಆಗುತ್ತೆ. ಹಾಗೆ ಅದೇ ರೀತಿ ಹೊಸ ಇನ್ವೆಸ್ಟರ್ಸ್, ಹೊಸದಾಗಿ ಮಾರ್ಕೆಟಿಗೆ ಬರೋರಿಗೆ ಯಾವ ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಪ್ರಾಫಿಟ್ ಬರುತ್ತೆ, ಯಾವ ಪ್ರಾಜೆಕ್ಟಲ್ಲಿ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಅಥವಾ ಕಡಿಮೆ ಡಿವಿಡೆಂಟ್ ರೇಟ್ ಇದೆ ಅಂತ ಎಲ್ಲ ಇನ್ಫಾರ್ಮೇಷನ್ನ ಇನ್ವೆಸ್ಟರ್ಸ್ಗೆ ಈಸಿಯಾಗಿ ಸಿಗೋಂಗೆ ಈ ಫೈನಾನ್ಷಿಯಲ್ ಮಾರ್ಕೆಟ್ ಹೆಲ್ಪ್ ಮಾಡುತ್ತೆ. ಸೊ ದೀಸ್ ಆಲ್ ಆರ್ ದ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್. ಸೊ ಹೇಳೋದಾದರೆ ಇನ್ನು ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ದಿಸ್ ಫೈನಾನ್ಷಿಯಲ್ ಮಾರ್ಕೆಟ್ ಈಸ್ ಅ ಪ್ರೈಮರಿ ಕಾನ್ಸ್ಟಿಟ್ಯೂಟ್ ಫೈನಾನ್ಷಿಯಲ್ ಸಿಸ್ಟಮ್ನ ಯಾವ ರೀತಿ ಚೆನ್ನಾಗಿ ರನ್ ಆಗೋದಕ್ಕೆ ಈ ಫೈನಾನ್ಷಿಯಲ್ ಮಾರ್ಕೆಟ್ ಹೆಲ್ಪ್ ಮಾಡುತ್ತೆ. ದ ಫೈನಾನ್ಷಿಯಲ್ ಮಾರ್ಕೆಟ್ ನಾಟ್ ಓನ್ಲಿ ಹೆಲ್ಪ್ ಇನ್ ಟ್ರಾನ್ಸ್ಫರ್ ಆಫ್ ಸೇವಿಂಗ್ಸ್ ಫ್ರಮ್ ನ್ಯೂ ಇಂಡಸ್ಟ್ರಿ ಅಥವಾ ನ್ಯೂ ಪ್ರೊಡಕ್ಷನ್.
ಒಂದು ಹೊಸ ಇಂಡಸ್ಟ್ರಿಯಿಂದ ಅಥವಾ ಹೊಸ ಪ್ರೊಡಕ್ಷನಿಂದ ಸೇವಿಂಗ್ಸ್ನ ಟ್ರಾನ್ಸ್ಫರ್ ಮಾಡೋದು ಅಷ್ಟೇ ಅಲ್ಲ, ಇನ್ನೂ ಏನು ಮಾಡುತ್ತೆ, ಇಟ್ ಆಲ್ಸೋ ಪ್ರೊವೈಡ್ಸ್ ಆಪರ್ಚುನಿಟಿ ಫಾರ್ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್. ಆ ಫಂಡ್ಸು ಟ್ರಾನ್ಸ್ಫರ್ ಮಾಡೋದ್ರ ಜೊತೆಗೆ ಇನ್ನೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಆಪರ್ಚುನಿಟಿ ಕೂಡ ಈ ಫೈನಾನ್ಷಿಯಲ್ ಮಾರ್ಕೆಟ್. ಅದೇ ರೀತಿ ಇದು ಇನ್ವೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ಟು ಅರ್ನ್ ಇನ್ಕಮ್, ಟು raise more income. In other words, financial markets perform both financial and non-financial function also. The financial market enable financing of not only physical asset formation, that is tangible assets and inventories kuda, but also of consumption expenditure. This is the reason why financial markets manage the flow of funds not only between individual savers and investors but also between institutions, savers and institutions. ಬರೀ ಒಂದು ಇಂಡಿವಿಜುವಲ್ ಯಾರು ಸೇವ್ ಮಾಡ್ತಾರೆ ಅವರಿಂದ ಅಷ್ಟೇ ಅಲ್ಲ, ಈವನ್ ಕಂಪನಿಗಳು, ಇಂಡಸ್ಟ್ರಿಗಳು ಕೂಡ ಇನ್ವೆಸ್ಟ್ ಮಾಡೋದ್ರ ಮೂಲಕ ಅವ್ರ ಫಂಡ್ನ ಕೂಡ ಟ್ರಾನ್ಸ್ಫರ್ ಫ್ಲೋ ಆಫ್ ಫಂಡ್ಸ್ನ, ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಅಮೌಂಟನ್ನ ಹೋಗಿ ಅಲ್ಲಿ ಇನ್ವೆಸ್ಟ್ ಮಾಡಿ, ಅಂದರೆ ಟ್ರಾನ್ಸ್ಫರ್ ಆಫ್ ಫಂಡ್ಸ್, ಇದನ್ನು ಕೂಡ ಫೈನಾನ್ಷಿಯಲ್ ಮಾರ್ಕೆಟ್ ಹೆಲ್ಪ್ ಮಾಡ್ತವೆ. ಇನ್ನು ಹೇಳಬೇಕಂದ್ರೆ ಫೈನಾನ್ಷಿಯಲ್ ಮಾರ್ಕೆಟ್ ಪ್ರೊವೈಡ್ಸ್ ಅ ಮೆಕಾನಿಸಮ್ ಫಾರ್ ಆನ್ ಇನ್ವೆಸ್ಟರ್ ಟು ಸೆಲ್ ಫೈನಾನ್ಷಿಯಲ್ ಅಸೆಟ್ಸ್ ಆ್ಯಂಡ್ ಲಿಕ್ವಿಡೇಟ್ ದ ಫಂಡ್ಸ್ ಇನ್ವೆಸ್ಟೆಡ್. ಏನು ಇನ್ವೆಸ್ಟ್ ಮಾಡಿರ್ತಾರೆ ಆ ಫಂಡ್ಸ್ನ ಕೂಡ ಲಿಕ್ವಿಡೇಟ್ ಮಾಡೋದಕ್ಕೆ. In the absence of liquidity, the owner will be forced to hold a debt instrument till its maturity. ಅವನಿಗೆ ಅವೈಲೇಬಲ್ ಇತ್ತು, ನೀಡ್ ಇತ್ತು ಅಂದಾಗ, if he don't get the liquidity, then he will fall into debts. So that's all students in this session. So I hope for this session all the materials and the multiple choice questions will be provided separately. I request all the students to go through the multiple choice questions and also the more materials to understand this subject further clear. So we will meet you in the next session, another topic of the financial system, unit 1. Thank you students, thank you so much for your question.